ಮಲೆನಾಡಿನ ಹಳ್ಳಿಗಳಲ್ಲಿ ಮಾಡೋ ಸೌತೆಕಾಯಿ ದೋಸೆ. ಅಲ್ಲಿ ಯಾವಾಗಲೂ ತೋಟದಲ್ಲಿ ಸೌತೆಕಾಯಿ ಬೆಳೆಯೋದ್ರಿಂದ ಸೌತೆಕಾಯಿ ದೋಸೆ ಮಾಡ್ತಾ ಇರ್ತಾರೆ. ಆರೋಗ್ಯಕರವಾದ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿಲ್ಲಿ ಒಂದು ದೊಡ್ಡ ಸೌತೆಕಾಯಿ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. 1 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ಚೆನ್ನಾಗೆ ರನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆದರೆ ಆಯಿತು. ಈಗ ಬೋಲಿಗೆ ಹಾಕೋಣ. ಈ ಸೌತೆಕಾಯಿ ದೋಸೆ ಹಿಟ್ಟಿಗೆ 1 ಸ್ಪೂನ್ ಜೀರಿಗೆ, 1 ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ದೋಸೆ ಹಿಟ್ಟಿಗೆ ಅದು ಸರಿ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ಳಿ. ಮೀಡಿಯಮ್ ಇದ್ದರೆ ಒಂದು 15 ನಿಮಿಷ ರೆಸ್ಟಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ ದೋಸೆ. ಅಷ್ಟರೊಳಗೆ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ತೆಂಗಿನಕಾಯಿ, 3 ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಹುರ್ಗಡ್ಲೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಮಿಕ್ಸಿ ಮಾಡೋಣ. ಚಟ್ನಿ ರೆಡಿಯಾಗಿದೆ. ಚಟ್ನಿನ ಗಟ್ಟಿಯಾಗಿ ಮಾಡಿದ್ದೀನಿ. ಮಲೆನಾಡು ಹಳ್ಳಿಗಳಲ್ಲಿ ಸೌತೆಕಾಯಿ ದೋಸೆ ಮಾಡೋದು ತುಂಬ ಜಾಸ್ತಿ. ಆಮೇಲೆ ಅಲ್ಲಿ ತೆಂಗಿನಕಾಯಿ ಜಾಸ್ತಿ ಸಿಗೋದ್ರಿಂದ, ಯಾವಾಗಲೂ ತೋಟ ಇರೋದ್ರಿಂದ ತೆಂಗಿನಕಾಯಿ ಚಟ್ನಿ ಮಾಡ್ತಾರೆ. ಎಲ್ಲದಕ್ಕೂ ತೆಂಗಿನಕಾಯಿ ಬಳಸ್ತಾರೆ. ದೋಸೆ ಹಂಚು ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಹಚ್ಚಿ ತೆಂಗಿನ ಜುಟ್ಟಿನಿಂದ ಚೆನ್ನಾಗಿ ಉಜ್ಜೋಣ. 1 ಸ್ಪೂನ್ ಎಣ್ಣೆ ಹಾಕಿ ನೀವು ಚೆನ್ನಾಗಿ ಉಜ್ಜಿದ ಮೇಲೆ ನೀರು ಚಿಮುಕಿಸಿ ದೋಸೆ ಹಿಟ್ಟು 2 ಸ್ಪೂನ್ ದೋಸೆ ಹಿಟ್ಟು ಹಾಕಿ ದೋಸೆ ಮಾಡೋಣ. ನೋಡಿ, ಈ ಥರ ದೋಸೆ ನಿಧಾನಕ್ಕೆ ತಿರುಗಿಸಿದ್ರೆ ದೋಸೆ ಈಸಿಯಾಗಿ ಬರುತ್ತೆ. ಆಮೇಲೆ ಕ್ರಿಸ್ಪಿಯಾಗೂ ಮಾಡ್ಬೋದು, ಸ್ಮೂತಾಗೂ ಮಾಡ್ಬೋದು. ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ದೋಸೆದು. ಈಗ ಬೇಸಿಗೆ ಆಗಿರೋದ್ರಿಂದ ಬೇಸಿಗೆಗೆ ಸೌತೆಕಾಯಿ ತಂಪು ಹಿತವಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಬೆಳಗಿನ ತಿಂಡಿಗಂತೂ ತುಂಬ ಒಳ್ಳೆಯದು. ಆಮೇಲೆ ಈ ದೋಸೆ ಇನ್ಸ್ಟೆಂಟ್ ಆಗಿರೋದ್ರಿಂದ ತಕ್ಷಣ ಮಾಡಿ ತಕ್ಷಣ ತಿನ್ಬೋದು. ನೋಡಿ, ರೆಡಿ ಆಯಿತು ದೋಸೆ. ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಹಂಚು ಇನ್ನೊಂದು ಸ್ವಲ್ಪ ಕಾದಿರುತ್ತಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ ಈ ದೋಸೆ. ಗೊತ್ತಲ್ಲ ನಿಮಗೆ, ಯಾವಾಗಲೂ ಹಂಚು ಚೆನ್ನಾಗಿ ಕಾದ್ಮೇಲೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈಗ ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ನಾನು ಮಾಡ್ತಾ ಇರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ದೋಸೆ ಲೈಟ್ ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಅಂತ. 1 ಸ್ಪೂನ್ ಎಣ್ಣೆ ಹಾಕೋಣ. ಈಗ ದೋಸೆ ಬೇಯಕ್ಕೆ ಬಂದಿದೆ. ಬ್ರೌನ್ ಆಗ್ತಿದ್ದಂಗೆ ತೆಗಿಯೋಣ. ನೋಡಿ, ದೋಸೆ ಆಯಿತು. ರುಚಿಯಾದ ಸೌತೆಕಾಯಿ ದೋಸೆ ರೆಡಿ. ಈಗ ಸರ್ವ್ ಮಾಡೋಣ. ಚಟ್ನಿ ಸಾಂಬಾರ ಜೊತೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರೆ ಕ್ರಿಸ್ಪಿಯಾಗಿ ಗರಿ ಗರಿ ಇರೋ ದೋಸೆನ ತಿನ್ನಬೇಕು ಅನಿಸ್ತಾ. ಮಲೆನಾಡಲ್ಲಿ ಕೆಲವು ಟೈಮು ಇದನ್ನು ಸಂಜೆಗೂ ಮಾಡ್ತಾರೆ. ಸಂಜೆ ದೋಸೆ ಹಾಕೋದು ಇದೆ. ಹಾಗಾಗಿ ನೀವು ಬೆಳಗ್ಗೆ ತಿಂಡಿಗಾರು ಮಾಡ್ಬೋದು, ಸಂಜೆ ತಿಂಡಿಗಾರು ಮಾಡ್ಬೋದು, ತೊಂದರೆ ಇಲ್ಲ. 2 ಹೊತ್ತು ಮಾಡ್ಬೋದು ಈ ದೋಸೆನ. ರೆಡಿ ಮಾಡೋದು ಈಸಿ, ಮಾಡೋದು ಈಸಿ. ನೋಡಿದ್ರಲ್ಲ, ಸೌತೆಕಾಯಿ ದೋಸೆ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.